ನಿಲ್ಲುತ್ತಾರೆ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? பக்கத்துல இருக்கிறவங்கள பார்த்து சொல்லுங்க. ಎಲ್ಲರೂ ಪಕ್ಕದಲ್ಲಿ ನೋಡಿ ಹೇಳಿ. Amen. My God and my high priest are same. ನನ್ನ ದೇವರು ಮತ್ತು ನನ್ನ ಮಹಾಯಾಜಕನು ಇಬ್ಬರು ಒಂದೇ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? அற்புதத்துக்காக நான் ஆசைப்பட்டா, ಅದ್ಭುತಕ್ಕಾಗಿ ನಾ ಆಸೆ ಪಟ್ರೆ, அந்த அற்புதத்துக்காக பிதாயிடத்துல மன்றாடுறவரும் அவர்தான். ಅದ್ಭುತಕ್ಕಾಗಿ ತಂದೆಯ ಬಳಿ ವಿಜ್ಞಾಪನೆ ಮಾಡುವಾತನು ಕೂಡ ಆತನೇ. அந்த அற்புதத்தை தருகிற தேவனும் அவர்தான். ಆ ಅದ್ಭುತವನ್ನು ಕೊಡುವಂತ ದೇವರು ಕೂಡ ಆತನೇ. எவ்வளவு நல்லா இல்ல ನಮ್ಮ ಲೈಫ್? ಎಷ್ಟು ಚೆನ್ನಾಗಿದೆ ನಮ್ಮ ಜೀವನ. Hallelujah. Hallelujah. If we pray, ನಾವು ಪ್ರಾರ್ಥಿಸಿದ್ರೆ, amen, he will also pray with us. ನಮಗೋಸ್ಕರ ಆತನು ಸೇರಿ ಪ್ರಾರ್ಥಿಸ್ತಾರೆ. Amen. Even if our prayer fails, ನಮ್ಮ ಪ್ರಾರ್ಥನೆ ವ್ಯರ್ಥವಾದ್ರೇನು ಕೂಡ he will put his seal there. ಆತನ ಮುದ್ರೆಯನ್ನು ಅದರ ಮೇಲೆ ಹಾಕ್ಬಿಡ್ತಾರೆ. So that heaven will say amen. ಪರಲೋಕ ಆಮೆನ್ ಅನ್ನತ್ತೆ. பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Sometimes ಕೆಲವು ಸಮಯದಲ್ಲಿ our prayer looks so weak. ನಮ್ಮ ಪ್ರಾರ್ಥನೆ ಎಷ್ಟು ಬಲಹೀನತೆಯಾಗಿ ಕಾಣಿಸುತ್ತೆ. ಕೆಲವು ಸಮಯದಲ್ಲಿ amen, we feel ನಮಗನ್ಸುತ್ತೆ, amen, our prayer won't be heard to God. ನಮ್ಮ ಪ್ರಾರ್ಥನೆ ದೇವರ ಸ್ವರಕ್ಕೆ ದೇವರಿಗೆ ಕೇಳದೇ ಇಲ್ಲ ಅಂತ. But what does Jesus do? ಆದ್ರೆ ಯೇಸು ಸ್ವಾಮಿ ಏನು ಮಾಡ್ತಾರೆ? Amen. When we pray, ನಾವು ಪ್ರಾರ್ಥಿಸುವಾಗ, amen, the Bible says, ಸತ್ಯವೇದ ಹೇಳುತ್ತೆ, he is seated next to the Father towards his right hand. ಆತನು ತಂದೆಯ ಆತನು ಬಲಗಡೆ ಕೂತಿದ್ದಾನೆ. And he intercedes for us. ಆತನು ನಮಗಾಗಿ ವಿಜ್ಞಾಪನೆ ಮಾಡ್ತಾರೆ. Amen. What is the role of a high priest? ಒಂದು ಮಹಾಯಾಜಕನ ಕೆಲಸಗಳು ಏನು? To intercede for us. ನಮಗಾಗಿ ವಿಜ್ಞಾಪನೆ ಮಾಡುವಂತದ್ದು. In the Old Testament, ಹಳೆ ಒಡಂಬಡಿಕೆಯಲ್ಲಿ God said to Moses, ದೇವರು ಮೋಶೆಗೆ ಹೇಳ್ತಾರೆ, anoint, amen, Aaron as a high priest. ಆರೋನನ್ನು ಮಹಾಯಾಜಕನಾಗಿ ಅಭಿಷೇಕ ಮಾಡು. What will Aaron do? ಆರೋನಿನ ಕೆಲಸವೀಗೇನು? He will intercede for the people. ಆತನು ಜನರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. Amen. Hallelujah. Hallelujah. He will take the blood of the sacrificed lamb and go into the holy place, most holy, to cry out for the people. ಆ ಬಲಿಯಾಗಿ ಸಲ್ಲಿಸಿರುವಂತ ಕುರಿಮರಿಯ ರಕ್ತವನ್ನು ತಕೊಂಡು ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಿ ಆತನು ವಿಜ್ಞಾಪನೆ ಮಾಡ್ತಾರೆ. I tell you, my dear people of God, ನಿಮಗೆ ನಾನು ಹೇಳ್ತೇನಲ್ಲ ದೇವ ಜನರೇ, because of the sins of people, ಜನರ ಪಾಪದ ನಿಮಿತ್ತವಾಗಿ God cannot hear their cry. ದೇವರಿಗೆ ಜನರ ಕಣ್ಣೀರು ಕೇಳಿಸಲ್ಲ. Amen. ಪ್ರಾರ್ಥನೆ ಕೇಳಲ್ಲ. ಪ್ರಾರ್ಥನೆ ಕೇಳಿಸಲ್ಲ. He doesn't, amen, hear to their voice. ಅವರ ಸ್ವರಗಳು ದೇವರಿಗೆ ಕೇಳಿಸಲ್ಲ. Because the Bible says, ಯಾಕಂದ್ರೆ ಸತ್ಯವೇದ ಹೇಳುತ್ತೆ, our sins have become a wall between us and God. ನಮ್ಮ ಪಾಪಗಳು ದೇವರಿಗೂ ನಮಗೂ ಮಧ್ಯದಲ್ಲಿ ಗೋಡೆಯಾಗಿದೆ. But what God did, ಆದ್ರೆ ದೇವರು ಏನು ಮಾಡಿದ್ರು? in order to forgive their sins, ಆ ಜನರ ಪಾಪವನ್ನು ಕ್ಷಮಿಸಬೇಕನ್ನುವುದಕ್ಕಾಗಿ, in order to speak with those people, ಜನರೊಟ್ಟಿಗೆ ಆತನು ಮಾತಾಡಬೇಕು ಅನ್ನುವುದಕ್ಕಾಗಿ, amen, to bring, amen, blessing in spite of curse, ಶಾಪದ ಬದಲು ಆಶೀರ್ವಾದವನ್ನು ತರಬೇಕನ್ನುವುದಕ್ಕಾಗಿ God appointed a position called as high priest. ದೇವರು ಮಹಾಯಾಜಕನು ಅನ್ನುವಂತ ಒಂದು ಸ್ಥಾನವನ್ನು ಸೃಷ್ಟಿ ಮಾಡ್ತಾರೆ. ಆಮೆನ್ சொல்றீங்க? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? Who is an high priest? ಯಾರು ಮಹಾಯಾಜಕನು? Who connects man and God. ಆ ಮಹಾಯಾಜಕನ ಕೆಲಸ ಜನರನ್ನು ದೇವರೊಟ್ಟಿಗೆ ಸೇರಿಸುವಂತದ್ದು. Hallelujah. Hallelujah. He intercedes for man. ಆತನು ಮನುಷ್ಯರಿಗಾಗಿ ವಿಜ್ಞಾಪನೆ ಮಾಡುವಾತನು. He offers a sacrifice for that man. ಆ ಮನುಷ್ಯನಿಗಾಗಿ ಬಲಿಗಳನ್ನು ಸಲ್ಲಿಸುವಾತನು. He goes and inquires God about his problem. ಆ ಜನರ ಸಮಸ್ಯೆಗಳ ಕುರಿತು ದೇವರ ಬಳಿ ಹೋಗಿ ಕೇಳಿ ಬರುವಾತನು. He is the one who brings solution to their, amen, problems. ಆ ಜನರ ಸಮಸ್ಯೆಗಳಿಗೆ ದೇವರಿಂದ ಉತ್ತರವನ್ನು ತರುವಾತನು. In the Old Testament, ಹಳೆ ಒಡಂಬಡಿಕೆಯಲ್ಲಿ we see so many high priests. ಅನೇಕ ಮಹಾಯಾಜಕರನ್ನು ನೋಡ್ತೇವೆ. Hallelujah. Hallelujah. Amen. Aaron was high priest. ಆರೋನನು ಮಹಾಯಾಜಕನು. Aaron's sons were high priests. ಆರೋನನ ಮಕ್ಕಳು ಮಹಾಯಾಜಕರು. Amen. When we look, amen, the times of Samuel, ಸಾಮುವೇಲನ ದಿನಗಳನ್ನು ನೋಡುವಾಗ, we see Eli, high priest. ಇಲಾಯನು ಆ ಮಹಾಯಾಜಕನಾಗಿ ಅಲ್ಲಿ ಇರ್ತಾರೆ. In times of Jesus, ಯೇಸು ಸ್ವಾಮಿಯ ದಿನಗಳಲ್ಲಿ we see Zachariah as a high priest. ಜಕರ್ಯನು ಮಹಾಯಾಜಕನಾಗಿ ಇರ್ತಾರೆ. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Hallelujah. Hallelujah. Amen. Priests and prophets and kings ruled the nation. ಮಹಾಯಾಜಕರು, ರಾಜರು, ಪ್ರವಾದಿಗಳು ಇವರೇ ದೇಶವನ್ನು ಆಳ್ವಿಕೆ ಮಾಡ್ತಿದ್ದಿದ್ದು. They were the people, key leaders for a nation. ಅವರೇ ದೇಶವನ್ನು ಆಳುವಂತ ಮುಖ್ಯವಾದ ಸ್ಥಾನದಲ್ಲಿ ಇದ್ದವರು. Amen. But ಆದರೆ in the New Testament, ಹೊಸ ಒಡಂಬಡಿಕೆಯಲ್ಲಿ something happened. ಏನೋ ಒಂದು ನಡೆಯಿತು. When you look at Hebrews chapter 4 verse 14, ಇಬ್ರಾಯ 4:14 ನೋಡುವಾಗ, amen, the word of God says, ದೇವರ ವಾಕ್ಯ ಹೇಳುತ್ತೆ, we do have a high priest. ನಮಗೂ ಕೂಡ ಒಂದು ಮಹಾಯಾಜಕರಿದ್ದಾರೆ. நான் சொன்னது எத்தனை பேர் கேட்டுட்டு இருக்கீங்க? ನಾ ಹೇಳುವುದು ಎಷ್ಟು ಜನ ஒரு ಕೇಳ್ತಿದ್ದೀರಾ? அல்லேலூயா ஸ்தோத்திரம் சொல்லுங்க. ಒಂದು ಹಲ್ಲೆಲೂಯಾ ಸ್ತೋತ್ರ ಹೇಳಿ. Hallelujah. We do have an high priest. ನಮಗೂ ಕೂಡ ಒಂದು Who ಮಹಾಯಾಜಕರಿದ್ದಾರೆ. is that high priest? ಯಾರು ಆ ಮಹಾಯಾಜಕರು? He intercedes for us day and night. ರಾತ್ರಿ ಹಗಲು
ಯಾವಾಗಲೂ ನಮಗೋಸ್ಕರ ಆತನು ವಿಜ್ಞಾಪನೆ How ಮಾಡ್ತಿರ್ತಾರೆ. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Sometimes ಕೆಲವು ಸಮಯದಲ್ಲಿ we pray ನಾವು ಪ್ರಾರ್ಥಿಸ್ತೇವೆ, and we see miracles happen. ಅದ್ಭುತಗಳು ನಡೆಯುತ್ತೆ ನಾವು ನೋಡ್ತೇವೆ. But ಆದರೆ why is God doing miracles every time? ಯಾಕೆ ದೇವರು ಪ್ರತಿ ಸಾರಿ ನಮಗೆ ಅದ್ಭುತ ಮಾಡ್ತಿದ್ದಾರೆ? Sometimes ಕೆಲವು ಸಮಯದಲ್ಲಿ even if you have not asked anything to him, ದೇವರ ಬಳಿ ನೀ ಏನು ಕೇಳಲಿಲ್ಲ ಅಂದ್ರೇನು ಕೂಡ still we are seeing miracles. ಆದ್ರೇನು ಕೂಡ ನೀ ಅದ್ಭುತ ನೋಡ್ತಿರ್ತೀಯ. Do you know why? ಯಾಕೆ ಗೊತ್ತಾ? Because ಯಾಕಂದ್ರೆ amen, even when we are not aware, ನಮಗೆ ಗೊತ್ತಿಲ್ಲದೆ ಇದ್ದಾಗ್ಲೂ ಕೂಡ amen, our high priest is interceding to God. ನಮ್ಮ ಮಹಾಯಾಜಕನು ದೇವರ ಬಳಿ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿರ್ತಾರೆ. Amen சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Amen. In the Old Testament, ಹಳೆ ಒಡಂಬಡಿಕೆಯಲ್ಲಿ a high priest will enter into the most holies once in a year. ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳವನ್ನು ಒಂದೇ ಸಾರಿ ವರ್ಷದಲ್ಲಿ ಒಂದೇ ಸಾರಿ ಒಳಗೆ But ಹೋಗಬೇಕು. my high priest ಆದ್ರೆ ನನ್ನ ಮಹಾಯಾಜಕನು lives in this most holy forever. ಆತನು ಎಂದೆಂದಿಗೂ ಅತಿ ಪರಿಶುದ್ಧ ಸ್ಥಳದಲ್ಲಿಯೇ ವಾಸ ಮಾಡುವ ಆತನು. Amen. The Bible says in Romans 6, ರೋಮಾಪುರದ ಪುಸ್ತಕ 6ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳುತ್ತೆ, amen, we have an intercessor for us. ನಮಗೋಸ್ಕರ ಒಬ್ಬರು ವಿಜ್ಞಾಪನೆ ಮಾಡುವವರೊಬ್ಬರಿದ್ದಾರೆ. He intercedes for us. ಆತನು ನಮಗೋಸ್ಕರ ವಿಜ್ಞಾಪನೆ When you ಮಾಡ್ತಾರೆ. look at Romans 8, ರೋಮ 8 ನೋಡುವಾಗ the Bible says, ಸತ್ಯವೇದ ಹೇಳುತ್ತೆ, without words, ಮಾತಿಲ್ಲದೆ, without expressions, ಯಾವ ಭಾವನೆಗಳು ಇಲ್ಲದೆ, amen, he groans for us. ಆತನು ನಮಗೋಸ್ಕರ He ವಿಜ್ಞಾಪಿಸುತ್ತಾರೆ. groans for us. ಆತನು ನಮಗೋಸ್ಕರ ವಿಜ್ಞಾಪಿಸುತ್ತಾರೆ. எவ்வளவு பேர் இன்னைக்கு சொல்றீங்க? ಎಷ್ಟು ಜನ ಇವತ್ತು ಹೇಳ್ತೀರಾ? Many times ಅನೇಕ ಸಾರಿ my prayer would have failed. ನನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗಿರುತ್ತೆ. My prayer would have not been accepted. ನನ್ನ ಪ್ರಾರ್ಥನೆ ಅಲ್ಲಿ ಆತನು ಕೇಳೇ ಇರಲ್ಲ. But ಆದರೆ my high priest, ನನ್ನ ಮಹಾಯಾಜಕನು, amen, his prayer is always answered. ಆತನ ಪ್ರಾರ್ಥನೆಗೆ ಎಂದೆಂದಿಗೂ ಉತ್ತರ ಸಿಗುತ್ತೆ. He is always mindful about me. ಆತನು ಯಾವಾಗಲೂ ಮನಸ್ಸೆಲ್ಲ ನನ್ನ ಕುರಿತೆ. He always prays for me. ಆತನು ಯಾವಾಗಲೂ ನನ್ನ ಕುರಿತೇ ಪ್ರಾರ್ಥಿಸ್ತಿರ್ತಾರೆ. Hallelujah. Hallelujah. ಎಲ್ಲರೂ சொல்லுங்க, ಎಲ್ಲರೂ ಹೇಳೋಣ, my Jesus is my high priest. ನನ್ನ ಯೇಸುವೆ ನನ್ನ ಮಹಾಯಾಜಕನು. Amen. சொல்லுங்க, Jesus is my high priest. ಹೇಳಿ ನನ್ನ ಯೇಸುವೆ ನನ್ನ ಮಹಾಯಾಜಕನು.